ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಅದೇ ರೀತಿಯಾಗಿ ವೀಕ್ಷಕರಿಗೆ ನನ್ನ ಶುಭಾಶಯಗಳು. ಈಗಾಗಲೇ ನಾನು ಉತ್ತರ ಭಾಗದ ಬಗ್ಗೆ ಶೌಚಾಲಯದ ಬಗ್ಗೆ ತಿಳಿಸಿದ್ದೇನೆ. ಅದೇ ರೀತಿ ಈಗ ಪೂರ್ವ ಭಾಗದಲ್ಲಿ ಮನೆ ಇದ್ದರೆ ಯಾವ ರೀತಿ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಬೇಕೆಂಬುದರ ಬಗ್ಗೆ ನಾನು ಕೂಲಂಕುಷವಾಗಿ ತಮಗೆ ಹೇಳುತ್ತಿದ್ದೇನೆ. ಮುಖ್ಯವಾಗಿ ಪೂರ್ವದ ಸೂರ್ಯೋದಯದ ಭಾಗ ಎಂದೊಂದು ಪೂರ್ವ ಭಾಗಕ್ಕೆ ಎನ್ನುತ್ತಾರೆ. ಸರಿ, ಆದರೆ ಇದರ ಬಗ್ಗೆ ಶೌಚಾಲಯದ ಬಗ್ಗೆ ಒಳ್ಳೆಯ ಮಾಹಿತಿ ಬಗ್ಗೆ ಹೇಳುವುದೆಂದರೆ, ಸುಮಾರು ಜನರು ಶೌಚಾಲಯಗಳನ್ನು ಎಲ್ಲಿ ಅಕ್ಕದಲ್ಲಿ ಪಕ್ಕದಲ್ಲಿ ತಮ್ಮ ಇಷ್ಟ ಬಂದ ಹಾಗೆ ನಿರ್ಮಿಸುತ್ತಾರೆ. ಕೆಲವೊಬ್ಬರು ಈಶಾನ್ಯ ಅಂದರೆ ಪೂರ್ವ ಈಶಾನ್ಯ ಭಾಗದಲ್ಲಿ ಶೌಚಾಲಯಗಳನ್ನು ನಿರ್ಮಿಸುವುದು ಉಂಟು. ಅದಕ್ಕೆ ಅಲ್ಲಿ ತಾವು ಶೌಚಾಲಯಗಳನ್ನು ನಿರ್ಮಿಸಿಕೊಳ್ಳಬೇಕೆಂದರೆ ಆಗ್ನೇಯ ಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದ ಗೋಡೆ ಪಾರಿಗಾಗಲಿ ಸಹಿತ ಅದರ ದಾರಕ್ಕೆ ಬರುವ ಹಾಗೆ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಬೇಕು. ಅಥವಾ ಒಂದು ವೇಳೆ ಮನೆಗೆ ಕಂಪೌಂಡ್ ಇದ್ದರೆ ಕಂಪೌಂಡಿನ ಗೋಡೆಗೆ ಅಂದರೆ ಪೂರ್ವದ ಗೋಡೆಗೆ ತಾಕದಂತೆ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಬೇಕು. ಅದೇ ಶೌಚಾಲಯದ ರೂಮು ಅಲ್ಲಿ ಇದ್ದ ಕಾಲಕ್ಕೆ ಅಲ್ಲಿ ಸೆಪ್ಟಿಕ್ ಟ್ಯಾಂಕನ್ನು ಅಲ್ಲಿ ಎಂದೂ ಯಾವತ್ತೂ ನಿರ್ಮಿಸಬಾರದು. ಅದೇ ಪೂರ್ವದ ಭಾಗದಿಂದ ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ಮನೆಯ ಅಳತೆಯ ಪ್ರಕಾರ ನೋಡಿ ಪೂರ್ವಮುಖವಾಗಿ ನಿಂತುಕೊಂಡಾಗ ಬಲಭಾಗಕ್ಕೆ ಅಂದರೆ ಅರ್ಧದಕ್ಕಿಂತ ಮೇಲ್ಪಟ್ಟು ದಕ್ಷಿಣ ಭಾಗದಲ್ಲಿ ಶೌಚಾಲಯದ ಗುಂಡಿಯನ್ನು ನಿರ್ಮಿಸಬೇಕು. ಒಂದು ವೇಳೆ ಅರ್ಧದಕ್ಕಿಂತ ಎಡಭಾಗಕ್ಕೆ ಎಂದು ಶೌಚಾಲಯದ ಗುಂಡಿಯನ್ನು ನಿರ್ಮಿಸಬಾರದು. ಅಲ್ಲಿ ಅದು ಪೂರ್ವ ಈಶಾನ್ಯದ ಭಾಗ ಬರುತ್ತದೆ. ಅದಕ್ಕೆ ಕೆಲವೊಬ್ಬರು ಇದೇ ರೀತಿ ಬಹಳ ತಪ್ಪು ಮಾಡಿ ತಾವು ಎಷ್ಟೋ ಅವಘಡಗಳನ್ನು ಎಷ್ಟೋ ತೊಂದರೆಗಳನ್ನು ಅನುಭವಿಸಿದ್ದಾರೆ. ನಾನು ಈಗಾಗಲೇ ನೋಡಿದ್ದೇನೆ. ಅಂಥ ಮನೆಗಳಲ್ಲಿ ವಾಸಿಸುವರು ತಮ್ಮ ಕಷ್ಟಪಟ್ಟು ಪಾಡುಗಳು ಹೇಳುತ್ತೀರದು. ಅದಕ್ಕೆ ಪೂರ್ವದಿಂದ ಅರ್ಧ ಭಾಗದಿಂದ ಬಲಭಾಗಕ್ಕೆ ಅಂದರೆ ದಕ್ಷಿಣ ಭಾಗಕ್ಕೆ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಬೇಕು. ಶೌಚಾಲಯದ ಸೆಪ್ಟಿಕ್ ಟ್ಯಾಂಕನ್ನು ಮುಖ್ಯವಾಗಿ ಸೆಪ್ಟಿಕ್ ಟ್ಯಾಂಕಿನ ಬಗ್ಗೆ ಭಾಳ ಎಚ್ಚರದಿಂದ ಗಂಭೀರವಾಗಿ ನೋಡಿ ತೆಗೆಯಬೇಕು. ಏಕೆಂದರೆ ಅದು ನೀನು ಒಂದು ವೇಳೆ ಶೌಚಾಲಯದ ರೂಮು ಯಾವುದೇ ಪಕ್ಕದಲ್ಲಿ ಇದ್ದರೆ ಒಂದು ವೇಳೆ ಯಾವುದೇ ಸಣ್ಣ ಪುಟ್ಟ ತೊಂದರೆ ಆಗಬಹುದು. ಆದರೆ ವಿಶೇಷವಾಗಿ ಸೆಪ್ಟಿಕ್ ಟ್ಯಾಂಕ್ ಎಲ್ಲಿ ಬೇಕೆಂದರಲ್ಲಿ ಅದು ಬರುವುದೇ ಇಲ್ಲ. ಅದು ಸಂಪೂರ್ಣವಾಗಿ ಪೂರ್ವದ ಭಾಗದಲ್ಲಿ ಅರ್ಧಕ್ಕಿಂತ ದಕ್ಷಿಣದ ಭಾಗದಲ್ಲಿ ಒಂದು ಸ್ಥಳ, ಅದೇ ಉತ್ತರ ಭಾಗದಲ್ಲಿ ಹೇಳಿದ್ದೇನಲ್ಲ ಈಗ, ಅದೇ ಪಶ್ಚಿಮದ ಭಾಗದಲ್ಲಿ ಅರ್ಧದಕ್ಕಿಂತ ಮೇಲ್ಪಟ್ಟು ಭಾಗದಲ್ಲಿ ಎರಡೇ ಸ್ಥಳದಲ್ಲಿ ಶೌಚಾಲಯವು ಮಾತ್ರ ತೆಗೆಯುವುದಕ್ಕೆ ಬರುತ್ತದೆ. ಉಳಿದ ಮನೆಯ ಯಾವ ಭಾಗದಲ್ಲಿ ಶೌಚಾಲಯದ ಡ್ರೈನೇಜ್ ಸೆಪ್ಟಿಕ್ ಟ್ಯಾಂಕು ತೆಗೆಯುವುದಕ್ಕೆ ಬರುವುದಿಲ್ಲ. ಇದು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ತಾವು ಮನೆಯನ್ನು ನಿರ್ಮಿಸುವ ಕಾಲಕ್ಕೆ ಇದರ ಬಗ್ಗೆ ಮುಖ್ಯವಾಗಿ ಕೂಲಂಕುಷವಾಗಿ ವಿಚಾರ ಮಾಡಿ ಒಳ್ಳೆಯ ವಾಸ್ತು ಶಾಸ್ತ್ರಜ್ಞರನ್ನು ಕೇಳಿ ತಾವು ಶೌಚಾಲಯ ಸೆಪ್ಟಿಕ್ ಟ್ಯಾಂಕನ್ನು ನಿರ್ಮಿಸಿಕೊಳ್ಳಬೇಕು. ಅದೇ ರೀತಿ ಕೆಲವೊಬ್ಬರು ಏನು ಮಾಡುತ್ತಿದ್ದಾರೆಂದರೆ ಮನೆಯ ತೆಳಭಾಗದಲ್ಲಿ ಮನೆಯ ಪಕ್ಕಕ್ಕೆ ಒಂದು ಸ್ಟೇರ್ಕೇಸ್ ಅಂದರೆ ಸ್ಟೆಪ್ಪುಗಳು ನಿರ್ಮಿಸುತ್ತಾರೆ. ಆ ಸ್ಟೆಪ್ಪು ಬಂದಾಗ ಅದರಲ್ಲಿ ಕೆಳಗಡೆ ಶೌಚಾಲಯದ ರೂಮನ್ನು ನಿರ್ಮಿಸುವುದು ಅದೆಷ್ಟೋ ಜನರನ್ನು ನಾನು ನೋಡಿದ್ದೇನೆ. ಆದರೆ ಇದು ಸಂಪೂರ್ಣ ತಪ್ಪಾದ ವಿಷಯ. ತಾವು ಮನೆಯಲ್ಲಿ ಪೂರ್ವ ಭಾಗಕ್ಕೆ ಅದು ಏನಾಗುತ್ತದೆಂದರೆ ಸ್ಟೆಪ್ಪಿನ ತೆಳಭಾಗದಲ್ಲಿ ಎಂದು ಶೌಚಾಲಯವನ್ನು ನಿರ್ಮಿಸಬಾರದು. ಅದು ಆಗ್ನೇಯ ಭಾಗವಾಗುತ್ತದೆ. ಶೌಚಾಲಯ ಎಂಬುದು ಒಂದು ಮಲಮೂತ್ರ ವಿಸರ್ಜನೆ ಮಾಡುವಂಥ
ಸ್ಥಳವಾಗಿದ್ದರಿಂದ ಅದು ನಮಗೆ ಒಳ್ಳೆಯ ಥರದ ಬ್ಯಾಕ್ಟೀರಿಯಾಗಳು ಯಾವುದೇ ಥರದ ಪಕ್ಕದಲ್ಲಿ ಇದ್ದರೆ ಅದು ಬಹಳ ಒಳ್ಳೆಯದಲ್ಲ. ಹಾಗೂ ಅದೇ ಮನೆಯಲ್ಲಿ ನಾವು ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆಯನ್ನು ಕಿಚನ್ ರೂಮನ್ನು ನಿರ್ಮಿಸುತ್ತೇವೆ. ಆವಾಗ ಆ ಕಿಚನ್ ರೂಮಿನಿಂದ ಟಾಯ್ಲೆಟ್ ರೂಮಿನಿಂದ ನಮಗೆ ಅದರ ಬ್ಯಾಕ್ಟೀರಿಯಾಗಳು ಕಿಚನ್ ರೂಮಿಗೆ ಬರುತ್ತವೆ. ಆವಾಗ ಅಲ್ಲಿ ನಾವು ಮಾಡಿದಂಥ ಅಡಿಗೆ ಆಗಲಿ ಊಟವಾಗಲಿ ಅದರಲ್ಲಿ ಸಕಲ ದೋಷಗಳು ಉಂಟಾಗುತ್ತವೆ. ಆವಾಗ ಆ ದೋಷದಿಂದ ಆ ಮನೆಯಲ್ಲಿ ವಾಸಿಸುವವರಿಗೆ ಅದು ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ. ಇದು ಬಹಳ ಗಂಭೀರವಾದ ವಿಷಯ. ಕೆಲವು ವಾಸ್ತುತಜ್ಞರು ಸರಿಯಾದ ರೀತಿಯಲ್ಲಿ ಹೇಳಬೇಕು. ನಾನು ಇದನ್ನು ಯಾಕೆಂದರೆ ಇದು ಕೇವಲ ನಾನು ಒಬ್ಬವನೇ ಬುದ್ಧಿವಂತನೆಂದು ನಾನು ಯಾರ ಬಗ್ಗೆ ನಿಂದನೆಯೂ ಮಾಡುವುದಿಲ್ಲ. ಏಕೆಂದರೆ ನಾವು ಮನೆಯು ನಿರ್ಮಿಸುವ ಕಾಲಕ್ಕೆ ಅವರಿಗೆ ಮನೆಯ ಒಡೆಯರಿಗೆ ಯಾವುದೇ ಥರದ ತಿಳಿಯದಿದ್ದರೆ ನಾವು ಹೇಳುವ ಕಾಲಕ್ಕೆ ಶುದ್ಧವಾಗಿ ಹೇಳಬೇಕು. ಅವರು ಮಾಡುವುದು ಕಟ್ಟಿಕೊಳ್ಳುವುದು ಬಿಡುವುದು ಅವರಿಗೆ ಬಿಟ್ಟ ವಿಷಯ. ಹೇಳುವುದು ಮಾತ್ರ ನಾವು ಪರಿಶುದ್ಧವಾಗಿ ಹೇಳಬೇಕು ಎಂದು ನಾನು ಶಾಸ್ತ್ರಜ್ಞರಲ್ಲಿ ಮನವಿ ಮಾಡುತ್ತೇನೆ. ಯಾಕಂದರೆ ಒಂದು ಕುಟುಂಬ ಕೇವಲ ಒಂದು ರೂಮಿನಿಂದ ಇಡೀ ಜೀವಮಾನವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ಭಾಳ ಎಚ್ಚರಿಕೆಯಿಂದ ಕಟ್ಟಿಕೊಳ್ಳಬೇಕು. ಶೌಚಾಲಯವಾಗಲಿ, ಶೌಚಾಲಯ ರೂಮು, ಸೆಪ್ಟಿಕ್ ಟ್ಯಾಂಕ್ ಆಗಲಿ, ಇದು ಭಾಳ ಎಚ್ಚರದಿಂದ ಕಟ್ಟಿಕೊಳ್ಳಬೇಕು. ಗೃಹವನ್ನು ನಿರ್ಮಾಣ ಮಾಡೋ ಕಾಲಕ್ಕೆ ಎಷ್ಟೋ ಜನರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡುತ್ತಾರೆ. ಅದಕ್ಕೆ ತಾವು ಈ ಶೌಚಾಲಯವನ್ನು ಯಾವತ್ತೂ ಪೂರ್ವ ಈಶಾನ್ಯದಲ್ಲಿ ಬರದಂತೆ ನೋಡಿಕೊಳ್ಳಿ. ಒಂದು ವೇಳೆ ಪೂರ್ವ ಈಶಾನ್ಯದ ಭಾಗದಲ್ಲಿ ಏನಾದರೂ ಬಂದಿದ್ದಾದರೆ ಆ ಮನೆಯ ಗಂಡು ಸಂತಾನ ಕೆಲವೇ ದಿನಗಳಲ್ಲಿ ನಶಿಸಿ ಹೋಗುತ್ತದೆ, ಇರುವುದಿಲ್ಲ. ಇದು ಭಾಳ ಎಚ್ಚರಿಕೆಯ ವಿಷಯ. ಒಂದು ವೇಳೆ ಆ ಸ್ಥಳದಲ್ಲಿ ಶೌಚಾಲಯವನ್ನು ನಿರ್ಮಿಸಿಕೊಂಡಿದ್ದಾದರೆ ಆ ಮನೆಯಲ್ಲಿ ಒಡೆಯನಾಗಲಿ ಮಕ್ಕಳಾಗಲಿ ಪದೇ ಒಂದು ಏನಂತಂದರೆ ದುರ್ಘಟನೆಗಳಾಗುತ್ತವೆ. ಅಂದರೆ ಸಣ್ಣ ಪುಟ್ಟ ವಿಷಯ ಬಗ್ಗೆ ಹೇಳಬೇಕಂದರೆ ಅವನು ಬೈಕ್ ಓಡಿಸಿದರೆ ಆಕ್ಸಿಡೆಂಟು, ಯಾವುದೇ ಥರದ ಅಪಘಾತಗಳು ಆಗುವುದುಂಟು. ಅದಕ್ಕೆ ಆ ಮನೆಯಲ್ಲಿ ಪೂರ್ವ ಈಶಾನ್ಯದಲ್ಲಿ ಒಂದು ವೇಳೆ ತಾವು ಶೌಚಾಲಯವನ್ನು ರೂಮ್ ಆಗಲಿ, ಸೆಪ್ಟಿಕ್ ಟ್ಯಾಂಕ್ ಆಗಲಿ, ಡ್ರೈನೇಜ್ ಆಗಲಿ ಇದು ಯಾವುದೋ ನಿರ್ಮಿಸಿದ್ದಾದರೆ ತಮಗೆ ಆಪತ್ತು ತಾವೇ ತಂದುಕೊಂಡಂಗೆ ಆಗುತ್ತದೆ. ಅದಕ್ಕೆ ಒಂದು ವೇಳೆ ತಾವು ಮನೆಯನ್ನು ನಿರ್ಮಾಣ ಮಾಡಿದ ಮೇಲೆ ಯಾವುದು ಕಿತ್ತಿ ಮಾಡುವುದಕ್ಕೆ ಅಂದರೆ ಸ್ಥಳಾಂತರಿಸಲಿಕ್ಕೆ ಬಹಳ ತೊಂದರೆಯಾಗುತ್ತದೆ. ನಾವು ಆ ಮನೆಗೆ ಗೃಹ ಪ್ರವೇಶ ಮಾಡಿದ ಮೇಲೆ ನಮಗೆ ದುಷ್ಪರಿಣಾಮ ಬೀರುವುದು ಬಹಳ ದಿನಗಳಾದ ಮೇಲೆ ನಮಗೆ ಅದರ ಬಗ್ಗೆ ಒಳ್ಳೆಯ ಎಚ್ಚರವಿರುವುದಿಲ್ಲ. ನಾವು ಮನೆಯಲ್ಲಿ ಸಂತೋಷವಾಗಿದ್ದಾಗ ಅಸಂತೋಷ ಉಂಟು ಮಾಡುತ್ತದೆ. ಇದೇ ವಾಸ್ತು ಎನ್ನುವುದು. ತಾವು ಬಹಳ ಎಚ್ಚರಿಕೆಯಿಂದ ತಮ್ಮ ಮನೆಯಲ್ಲಿ ನಿರ್ಮಾಣ ಮಾಡುವ ಕಾಲಕ್ಕೆ ಯಾವುದೇ ಕಾರಣಕ್ಕೂ ಸ್ಟೇರ್ ಕೇಸಿನ ಪಕ್ಕದಲ್ಲಿ ಆಗಲಿ, ಅಂದರೆ ಮನೆಯ ಪೂರ್ವಾಗ್ನೇಯ ಭಾಗಕ್ಕೆ ತಾಕಿದಂತೆ ಆಗಲಿ ಯಾವತ್ತೂ ನಿಮ್ಮ ರೂಮನ್ನು ನಿರ್ಮಾಣ ಮಾಡುವುದು ಒಳ್ಳೆಯದಲ್ಲ. ಅಲ್ಲಿ ಮಾಡೇಬಾರದು. ಗೋಡೆ ಪಾರಿಗೆ ಅಂದರೆ ತಮ್ಮ ದಕ್ಷಿಣ ಮತ್ತು ಪೂರ್ವದ ಅಭಿಮುಖವಾಗಿ ಬೆಳೆದಾಗ ಅಲ್ಲಿ ತಾವು ಏನು ಮಾಡಬೇಕಂತಂದರೆ ಇದರ ಸ್ಟೇರ್ ಕೇಸಿನ ಪಕ್ಕದಲ್ಲಿ ನಿರ್ಮಾಣ ಮಾಡಿಕೊಳ್ಳಬಹುದು. ಅದು ಸ್ಟೇರ್ ಕೇಸಿಗೆ ತಾಕದಂತಿರಬೇಕು. ಮುಖ್ಯವಾಗಿ ಎಚ್ಚರ ವಹಿಸಿ. ಸ್ಟೇರ್ ಕೇಸಿಗೆ ತಾಕದಂತೆ ತಮ್ಮ ಶೌಚಾಲಯದ ರೂಮು ನಿರ್ಮಾಣ ಮಾಡಬೇಕು. ಸ್ಟೇರ್ ಕೇಸಿಗೆ ತಾಕಬಾರದು ಯಾವುದೇ ಕಾರಣಕ್ಕೆ. ದಕ್ಷಿಣದ ಗೋಡೆಗೆ ಯಾವತ್ತೂ ತಾಕಬಾರದು. ಏನು ಕಂಪೌಂಡಿನ ದಕ್ಷಿಣದ ಗೋಡೆಗೆ ಯಾವತ್ತೂ ತಮ್ಮ ಸೆಪ್ಟಿಕ್ ಟ್ಯಾಂಕನ್ನು ಇದು ಶೌಚಾಲಯ ರೂಮನ್ನು ಎಂದು ದಕ್ಷಿಣದ ಭಾಗಕ್ಕಾಗಲಿ ಇಲ್ಲಿ ಪೂರ್ವದ ಭಾಗಕ್ಕಾಗಲಿ ಯಾವತ್ತೂ ಕಂಪೌಂಡಿನ ಗೋಡೆಗೆ ತಾಕದಂತೆ, ಮನೆಯ ಗೋಡೆಗೆ ತಾಕದಂತೆ ಮತ್ತು ಮನೆಯ ಗೋಡೆ ಪಾರಿಗೆ ಸರಿಯಾಗಿ ಬರುವಂತೆ
ಶೌಚಾಲಯವನ್ನು ನಿರ್ಮಿಸಿಕೊಳ್ಳಬೇಕು. ಈಗ ನಾನು ಹೇಳಿದ್ದು ತಮಗೆ ಸಂಪೂರ್ಣವಾದ ಒಂದು ವೇಳೆ ಮಾಹಿತಿ ತಿಳಿಯದಿದ್ದರೆ ನನ್ನನ್ನು ಸಂಪರ್ಕಿಸಿ. ನಾನು ಉಚಿತವಾಗಿ ತಮಗೆ ಎಲ್ಲ ಸಲಹೆಯನ್ನು ವಾಟ್ಸಪ್ ಮುಖಾಂತರ ತಮಗೆ ಎಲ್ಲ ರೀತಿಯಲ್ಲಿ ನಾವು ತಮ್ಮ ಮನೆಯ ನಕ್ಷೆಯನ್ನು ಹಾಕಿ ಕಳಿಸಿದ್ದರೆ ನಾನು ಅದೇ ರೀತಿ ನಿಮ್ಮ ಮನೆಗೆ ನಕ್ಷೆಯನ್ನು ಹಾಕಿ ಪುನಃ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತಂದು ಹೇಳಿ ವಾಟ್ಸಪ್ ಮುಖಾಂತರ ನಾನು ತಮಗೆ ಒಳ್ಳೆಯ ಮಾಹಿತಿಯನ್ನು ನೀಡಬಲ್ಲೆನೆಂದು, ಉಚಿತವಾಗಿ ನೀಡಬಲ್ಲೆನೆಂದು ನಾನು ಹೇಳುತ್ತೇನೆ. ತಮ್ಮ ಮನೆಗಳನ್ನು ಮೊದಲು ಚೆನ್ನಾಗಿ ಮಾಡಿಕೊಳ್ಳಿ ಎಂದು ನಾನು ಈ ಕನ್ನಡ ನಾಡಿನ ಜನಗೆ ನಾನು ಹೇಳುತ್ತೇನೆ.